ನೀರಾ ರುಚಿ ಒಮ್ಮೆ ನೋಡಿದವರು ಅದನ್ನ ಖಂಡಿತ ಇಷ್ಟಪಟ್ಟೇ ಪಡ್ತಾರೆ. ನೀರಾವನ್ನ ಸಾಮಾನ್ಯವಾಗಿ ಪುರುಷರು ಮಾತ್ರವಲ್ಲ ಮಹಿಳೆಯರು ಇಷ್ಟಪಡುತ್ತಾರೆ. ಇದೀಗ ಕುಮಟಾ ತಾಲೂಕಿನಲ್ಲಿ ಇಂತಹ ನೀರಾ ಸಿಪ್ನ ನೂತನ 2 ಮಾರಾಟ ಮಳಿಗೆಯನ್ನ ಕುಮಟಾ ತಾಲೂಕಿನಲ್ಲಿ ಅದ್ದೂರಿಯಾಗಿ ಆರಂಭಿಸಲಾಗಿದೆ. ನೀರಾವನ್ನು ಒಮ್ಮೆ ರುಚಿ ನೋಡಿದವರು ಅದನ್ನ ಖಂಡಿತ ಇಷ್ಟಪಟ್ಟೇ ಪಡ್ತಾರೆ. ನೀರಾವನ್ನ ಸಾಮಾನ್ಯವಾಗಿ ಪುರುಷರು ಮಾತ್ರವಲ್ಲ ಮಹಿಳೆಯರು ಇಷ್ಟಪಡುತ್ತಾರೆ. ಆಗಷ್ಟೇ ತೆಂಗಿನ ಮರದಿಂದ ಇಳಿಸಿದ ನೀರ ಕುಡಿಯಲು ರುಚಿಯಾಗಿರುತ್ತದೆ. ಕಿಕ್ ಕೂಡ ಹತ್ತುವುದಿಲ್ಲ. ಆದರೆ ನೀರ ತುಂಬಾ ಹೊತ್ತು ಇಟ್ಟು ಕುಡಿದರೆ ನಶೆ ಏರುತ್ತದೆ. ನೀರ ನಶೆ ಏರಿಸುವ ವಸ್ತುವೇ ಆಗಿದ್ರೂ ಹೆಂಡದಂತೆ ಆರೋಗ್ಯಕರ ಅಪಾಯಕಾರಿಯಾದ ವಸ್ತುವಲ್ಲ. ಇದನ್ನ ಕುಡಿಯುವುದರಿಂದ ಅನೇಕ ಆರೋಗ್ಯಕರ ಗುಣಗಳನ್ನು ಪಡೆಯಬಹುದು ಎಂದು ಆಯುರ್ವೇದದಲ್ಲಿ ಹೇಳಲಾಗಿದೆ. ಇಂತಹ ಆರೋಗ್ಯಕರ ಗುಣಗಳನ್ನು ಹೊಂದಿರುವ ನೀರಾದ 2 ನೂತನ ಮಳಿಗೆಯನ್ನ ಕುಮಟಾ ತಾಲೂಕಿನಲ್ಲಿ ಆರಂಭಿಸಲಾಗಿದೆ. ಕುಮಟಾ ಪಟ್ಟಣದ ಗಿಬ್ ಹೈಸ್ಕೂಲ್ ಹತ್ತಿರವಿರುವ ಶ್ರೀನಿವಾಸ್ ಕಾಂಪ್ಲೆಕ್ಸ್ನಲ್ಲಿ ಹಾಗೂ ಗೋಕರ್ಣದ ಚೌಡಗೇರಿಯಲ್ಲಿ ಮಳಿಗೆಯನ್ನ ಆರಂಭಿಸಲಾಗಿದೆ. ಕುಮಟಾ ಪಟ್ಟಣದ ನೂತನ ಮಳಿಗೆಯನ್ನ ರಾಜ್ಯ ಸಂಸ್ಕರಿತ ನೀರಾ ಉತ್ಪನ್ನ ಮತ್ತು ಮಾರಾಟ ಸಹಕಾರ ಸಂಘದ ರಾಜ್ಯಾಧ್ಯಕ್ಷರಾದ ಸೈದಪ್ಪ ಕೆ ಗುತ್ತೇದಾರ್ ಹಾಗೂ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ರಿಬ್ಬನ್ ಕತ್ತರಿಸುವುದರ ಮೂಲಕ ಉದ್ಘಾಟಿಸಿದರು. ಮಳಿಗೆ ಉದ್ಘಾಟಿಸಿದ ರಾಜ್ಯಾಧ್ಯಕ್ಷ ಸೈದಪ್ಪ ಗುತ್ತೇದಾರ್ ಮಾತನಾಡಿ, ಉತ್ತರ ಕನ್ನಡ ಜಿಲ್ಲೆಗೂ ನನಗೂ ಅವಿನಾಭಾವ ಸಂಬಂಧವಿದೆ. ನಾನು ಪ್ರತಿ ಹಳ್ಳಿಗೂ ಕೂಡ ಭೇಟಿ ನೀಡಿದ್ದೇನೆ. ರೈತರಿಗೆ ಅನುಕೂಲವಾಗಲಿ, ಜನರ ಆರೋಗ್ಯ ಅಭಿವೃದ್ಧಿಯಾಗಲಿ ಮತ್ತು ಸ್ವದೇಶಿ ಪಾನೀಯಗಳ ಬಳಕೆ ಹಾಗೂ ಈ ನೆಲದ ಉತ್ಪನ್ನಕ್ಕೆ ಒತ್ತು ಕೊಡುವ ಉದ್ದೇಶದಿಂದ ಈ ನೀರಾ ಮಳಿಗೆ ಆರಂಭಿಸಿದ್ದೇವೆ. ಜಿಲ್ಲೆಯ ಜನರು ಹಾಗೂ ರೈತರು ಇದರ ಪ್ರಯೋಜನ ಪಡೆಯಬೇಕು ಎಂದು ಹೇಳಿದರು. ಆಲ್ಕೋಹಾಲ್ ಅಂತೂ ಮಾರಲ್ಲ. 0 ಆಲ್ಕೋಹಾಲ್ ಕಂಟೆಂಟ್ ಇರ್ತಕ್ಕಂಥದ್ದು 100% ನ್ಯಾಚುರಲ್. ಇದು ಆರೋಗ್ಯಕ್ಕೆ ತುಂಬ ಒಳ್ಳೆಯದು, ತುಂಬ ಚೆನ್ನಾಗಿರುತ್ತೆ. ನೀವು ಒಂದು 45 ದಿನ ಸೇವಿಸಿದಾದ್ರೆ ನಿಮ್ಮ ಒಂದು ದೇಹದಲ್ಲಿ ಆಟೋಮೆಟಿಕ್ ಆಗಿ ಬದಲಾವಣೆ ಬರುತ್ತೆ. ಸೊ ನೀವು ಏನಿಲ್ಲ, ಒಂದು 200 ml ಇಂದ ನೀವು ಎಷ್ಟಾದ್ರೂ ಕುಡಿಬಹುದು. ಬೇಸಿಕ್ ನೀವು ಒಂದು 200 ml ಕುಡಿದ್ರೆ ನಾವು ಹೇಳಬೇಕಾಗಿಲ್ಲ, ನಿಮ್ಗೆ ಆಟೋಮೆಟಿಕ್ ಆಗಿ ಆ ಫೀಲ್ ಆಗುತ್ತೆ. ಇವತ್ತು ಕಾಫಿ ಟೀ ಕುಡಿಯೋದ್ಕಿಂತ ನಿಮಗೆ ಡೈಜೆಷನ್ ಕ್ರಿಯೆ ಆಗಿರ್ಬೋದು, ಅನೇಕ ನರ ದೌರ್ಬಲ್ಯ ಆಗಿರ್ಬೋದು, ಟೋಟಲಿ ಎಲ್ಲದಕ್ಕೂ ಒಂದು ಚೈತನ್ಯ ನೀಡ್ತಕ್ಕಂಥದ್ದು ಈ ನೀರ. ಆದ್ರಿಂದ ನೀರಾ ಸಿಪ್ ಬ್ರ್ಯಾಂಡೆಡ್ ಇವತ್ತು ನಾವು ಉತ್ತರ ಕನ್ನಡ ಜಿಲ್ಲೆಯಲ್ಲಿ ಮೊಟ್ಟ ಮೊದಲ ಬಾರಿಗೆ ಕುಮಟಾದಲ್ಲೇ ಪ್ರಾರಂಭ ಮಾಡಿದ್ದೇವೆ. ಈ ಉತ್ತರ ಕನ್ನಡಕ್ಕೆ ಒಂದು ಬುನಾದಿ ಇದ್ದಾಗಿ ಇಲ್ಲಿ ತುಂಬಾ ದೊಡ್ಡ ಇತಿಹಾಸ ಇದೆ ಕುಮಟಕ್ಕೆ. ಹಾಗಾಗಿ ಇಂಥ ಒಂದು ತಾಲೂಕಿನಲ್ಲಿ ಮತ್ತು ಈ ಗಿಬ್ ಹೈಸ್ಕೂಲ್ ಅಂದ್ರೆ ತುಂಬಾ ಪ್ರಸಿದ್ಧವಾದದ್ದು. ಅದರ ಅಪೋಸಿಟ್ ಗ್ರೌಂಡ್ ಅಲ್ಲಿ ಆಗಿರೋದು. ಇನ್ನೂ ಇದಕ್ಕೆ ಒಂದು ತಾವೆಲ್ಲ ಪ್ರೋತ್ಸಾಹ ಕೊಟ್ಟು ರೈತರಿಗೆ ಜೊತೆಗೆ ಈ ಉದ್ಯಮ ಮಾಡುವಂತವರಿಗೆ ಈ ಭಾಗದ ನನ್ನ ಆತ್ಮೀಯ ಪ್ರೀತಿಯ ಎಲ್ಲ ಜನರು ಸಹಕಾರ ನೀಡಬೇಕು ಅಂತ ಹೇಳಿ ನಾನು ಮನವಿ ಮಾಡ್ಕೊಳ್ತೇನೆ. ಬೆಳೆ ಹೆಚ್ಚಿನ ಇಳುವರಿ ಬರಬೇಕು ಅನ್ನೋ ಉದ್ದೇಶಕ್ಕೆ ಅಂದಿನ ದಿನಗಳಲ್ಲಿ 2015ರಲ್ಲಿ ನೀರಾ ಅಂತಕ್ಕಂಥ ಕಾಯ್ದೆ ಜಾರಿಗೆ ತಂದ್ರು. ಸೊ ಮುಂದುವರೆದ ಭಾಗ ಈಗ ಅದನ್ನ ನಾವು ಅನುಮತಿ ಪಡೆದು, ಸೊ ಇವತ್ತು ಕಾನೂನು ಚೌಕಟ್ಟಿನಲ್ಲಿ 0 ಆಲ್ಕೋಹಾಲ್ ಕಂಟೆಂಟ್, ನೋ ಶುಗರ್ ಆ್ಯಡ್, 100% ನ್ಯಾಚುರಲ್ ನೀರಾ. ಒಂದು ಎಳೆನೀರು ಸೇವನೆ ಮಾಡೋದ್ರಿಂದ ಏನಂತ ಯಾರು ಹೇಳಲ್ಲ, ಅದು ಹೆಲ್ತಿಗೆ ಒಳ್ಳೇದಂತಾರೆ. ಇದು 1000 ಎಳೆನೀರಿಗೂ ಸಮಾನ. ನೀವು 200 ml ಪ್ರತಿದಿನ ತಗೊಂಡಿದ್ದಾದ್ರೆ ಸೊ ಹೆಲ್ತ್ ಅಲ್ಲಿ ನಿಮ್ಗೆ ಗೊತ್ತಾಗುತ್ತೆ ಎಷ್ಟು ಎನರ್ಜಿ ಬರುತ್ತೆ. ಈ ಸ್ಕಿನ್ ಡಾಟ್ಸ್, ಬ್ಯೂಟಿ ಹೆಚ್ಚಾಗ್ತಕ್ಕಂಥದ್ದು. ಈಗ ಮಹಿಳೆಯರಿಗೆ ಇತ್ತೀಚಿನ ವರದಿಗಳು ವೈಟ್ ಬ್ಲಡ್ ಕಂಟೆಂಟ್ ಕಡಿಮೆ ಆಗ್ತಿರ್ತಕ್ಕಂಥದ್ದು ವರದಿ ಆಗ್ತಾ ಇದೆ. ಸೊ ಇದನ್ನ ಸೇವನೆ ಮಾಡೋದ್ರಿಂದ ಆ ಎಲ್ಲ ರೋಗ ನಿವಾರಣೆಗಳನ್ನ ಆಗ್ತಕ್ಕಂಥದ್ದು. ಈ ವೇಳೆ ಜೆಡಿಎಸ್ ಮುಖಂಡ ಸೂರಜ್ ನಾಯ್ಕ್ ಸೋನಿ ಮಾತನಾಡಿ, ನಮ್ಮ ತಾಲೂಕಿನ ರೈತರಿಗೆ ಹಾಗೂ ಜನರ ಆರೋಗ್ಯಕ್ಕೆ ಅನುಕೂಲವಾದ ನಿಟ್ಟಿನಲ್ಲಿ ನೀರಾ ಸಿಪ್ ನೂತನ ಮಳಿಗೆಯನ್ನ ಆರಂಭಿಸಿರುವುದು ಬಹಳ ಖುಷಿಯ ಸಂಗತಿ.
ಈ ನೀರಾದಿಂದ ಸಾಕಷ್ಟು ಪ್ರಯೋಜನಗಳಿದ್ದು ಆರೋಗ್ಯಕ್ಕೆ ಉಪಯುಕ್ತವಾಗಿದ್ದು ಜನರು ಇದರ ಪ್ರಯೋಜನ ಪಡೆಯಬೇಕು ಎಂದು ಹೇಳಿದರು. Zero alcohol, no added sugar, 100% natural. ಈ ಡ್ರಿಂಕ್ನ ಇಲ್ಲಿ ಪರಿಚಯಿಸಿ ಸೈದಪ್ಪ ಗುಡ್ಡದ ನಮ್ಮ BSNDP ರಾಜ್ಯ ಅಧ್ಯಕ್ಷರು ಅವರ ನೇತೃತ್ವದಲ್ಲಿ ಕಾಂತರಾಜ್ ಪ್ರಧಾನ ಕಾರ್ಯದರ್ಶಿಗಳು ನಮ್ಮ ಸಿದ್ದಾಪುರದು ವಿನಾಯಕ್ ಇವರೆಲ್ಲರ ಒಂದು ನೇತೃತ್ವದಲ್ಲಿ ನೀರಾಸಿ ನಮ್ಮ ಒಂದು ಪ್ರಾಡಕ್ಟು ಉತ್ತರ ಕನ್ನಡಕ್ಕೆ ಪರಿಚಯಿಸಿದ್ದಾರೆ. ನಮ್ಮೆಲ್ಲರ ಭಾಗ್ಯ ಅಂದರೆ ಕುಂಟಕ್ ಮತ್ತು ಪ್ರಾತಿನಿಧ್ಯ ಕೊಟ್ಟು ದಿವಾಕರ್, ವಿಷ್ಣು ಮತ್ತು ಯಶೋಧ ರಾಘವ್ ಇವರೆಲ್ಲರ ಒಂದು ಯುವಕರು, ಬಹಳ ಒಳ್ಳೆ ಯುವಕರು. ಇವತ್ತು ಜನ ಸಂಪರ್ಕದಲ್ಲಿದ್ದಾರೆ, ಜನರ ಒಂದು ಲೀಡರ್ಶಿಪ್ ಇಟ್ಕೊಂಡಿದ್ದಾರೆ, ಪಂಚಾಯತ್ ಮೆಂಬರ್ ಆಗಿ ಅಲ್ಲಿ ಜನರ ಸಮಸ್ಯೆಯನ್ನು ಬಿಟ್ಟಿದ್ದಾರೆ. ಅವರೆಲ್ಲರ ಒಂದು ನೇತೃತ್ವದಲ್ಲಿ ಕುಂಟ ಮತ್ತು ಗೋಕರ್ಣ ಏಕಕಾಲದಲ್ಲಿ ಇವತ್ತು ಆರಂಭ ಆಗಿದೆ. ಮೊಟ್ಟ ಮೊದಲನೇದಾಗಿ ಗುತ್ತೇದಾರರಿಗೆ ನಮ್ಮೆಲ್ಲ ಪುಟ್ಟ ಜನತೆಯ ಪರವಾಗಿ ಧನ್ಯವಾದ ಮತ್ತು ಅಭಿನಂದನೆ ಸಲ್ಲಿಸ್ತೀನಿ. ಇನ್ನು ಸುಲಭ ಸೇವಾ ಸಂಸ್ಥೆಯ ಅಧ್ಯಕ್ಷರಾದ ದಿವಾಕರ್ ನಾಯ್ಕ್ ಮಾತನಾಡಿ, ಈ ನೀರ ಮಳಿಗೆಯನ್ನ ವಿಷ್ಣು ನಾಯ್ಕ್, ವಿನಯ್ ನಾಯ್ಕ್, ರಾಘವ್ ನಾಯ್ಕ್ 4 ಜನರು ಸೇರಿ ಆರಂಭಿಸಿದ್ದೇವೆ. ಈ ಒಂದು ಕಾರ್ಯಕ್ರಮಕ್ಕೆ ಶಿಕ್ಷಕರು, ಸ್ನೇಹಿತರು ಹಾಗೂ ಇತರರು ಕೂಡ ಸಹಕಾರ ನೀಡಿದ್ದಾರೆ. ಈ ನೀರಾದ ಪ್ರಯೋಜನವನ್ನ ಎಲ್ಲರೂ ಪಡೆಯಬೇಕು ಎಂದು ಹೇಳಿದರು. ಸ್ಥಳೀಯ ಗ್ರಾಮದೇವರ ಆಶೀರ್ವಾದವನ್ನು ಕೋರ್ತಾ ಅತ್ಯಂತ ಪವಿತ್ರವಾದಂತಹ ದಿನದಂದು ರಥಶಕ್ತಿ ಒಂದು ಪುಟ್ಟ ಜಾತ್ರೆ ದಿನ ಇವತ್ತು. ಒಂದು ಒಳ್ಳೆಯ ವಿಚಾರಗಳು ತನ್ನ ತಾನೇ ಸಿಂಕ್ ಆಗ್ಬಿಡುತ್ತೆ. ಯಾಕಂತಂದ್ರೆ ಯಾವುದೇ ಇಲ್ಲಿಯ ಪದ್ಧತಿ ಅಥವಾ ಜಾತ್ರೆಯ ವಿಚಾರಗಳನ್ನ ಗೊತ್ತಿಲ್ಲದೆ ಇರುವಂತಹ ನಮ್ಮ ಗುತ್ತೇದಾರ್ ಸರ್ ಅವರು, ಸೆಟಪ್ಪ ಗುತ್ತೇದಾರ್ ಸರ್ ಅವರು 4ನೇ ತಾರೀಕು ಓಪನಿಂಗ್ ಮಾಡಬೇಕಂತ ನಾವು ಹೇಳ್ಬೋದು. ಬಟ್ ಇಲ್ಲಿ ಇಷ್ಟೊಂದು ಇವತ್ತಿನ ದಿನ ಅತ್ಯಂತ ಪವಿತ್ರ ಸ್ಥಳಗಳು. ನಾವು ಹೇಳ್ತಾ ಇರೋದಂತಂದ್ರೆ ಒಳ್ಳೆಯ ವಿಚಾರಗಳಿದ್ರೆ ಭಗವಂತ ತಾನೇ ಅದಕ್ಕೆ ಒಂದು ಒಳ್ಳೆಯದನ್ನು ಸೇರಿಸ್ಬಿಡ್ತಾನಂತೆ. ಹಾಗಾಗಿ ಅಂತ ಮಹತ್ವವಾದಂಥ ಒಂದು ಇವತ್ತು ಪವಿತ್ರ ದಿನದಂದು ಈ ನಮ್ಮ ಒಂದು ನೀರಾಸಿಫ್ ಅನ್ನುವಂಥ ಒಂದು ಪಾನೀಯ ಅದು ನಾವು ಅದಕ್ಕಿಂತ ಹೇಳೋದ್ರೆ ಕೃಷಿಕರ ಬದುಕನ್ನು ಕಟ್ಕೊಳ್ಳೋದ್ರ ಜೊತೆಗೆ ಕೆಟ್ಟೋಗ್ತಾ ಇರುವಂಥ ಆರೋಗ್ಯ ನಮ್ಮ ಫುಡ್ ಆಹಾರ ಪದ್ಧತಿಯಿಂದ ಅಥವಾ ಪಾನೀಯ ಅಥವಾ ಈಗ ಸಾಫ್ಟ್ ಡ್ರಿಂಕ್ಸಿಂದ ಅಲ್ಲೆಲ್ಲೋ ಒಂದು ಕಡೆ ನಮ್ಮ ಹಿರಿಯರು ನಮಗೆ ಅಮೃತನ ಕೊಟ್ಟಿದ್ರು, ನೀರ ಅನ್ನುವಂಥ ಕಾನ್ಸೆಪ್ಟನ್ನು. ಬಟ್ ನಾವು ಅಥವಾ ನಮ್ಮ ಒಂದು ಕೆಲವೊಂದು ವಿಚಾರಧಾರೆಗಳು ಅದನ್ನು ಹಿಂದಿಟ್ಟಿತ್ತು. ಅದನ್ನೆಲ್ಲ ಹೋಗಲಾಡಿಸ್ಲಿಕ್ಕೆ ಒಂದಿಷ್ಟು ಸಮಾನ ಮನಸ್ಕರು ಇದರ ಬಗ್ಗೆ ವಿಚಾರವನ್ನು ಮಾಡಿ, ಪದ್ಧತಿಯನ್ನು ತೋರಿಸಿ, ಹೋರಾಟವನ್ನು ಮಾಡಿ, ಅದಕ್ಕೆ ನ್ಯಾಯನ ಕೊಟ್ಟು ಇವತ್ತು ಕರ್ನಾಟಕ ರಾಜ್ಯದಾದ್ಯಂತ ನೀರಾಸಿಫ್ ಅನ್ನೋದು ಹಾಗೂ ಕಾರ್ಯಕ್ರಮಕ್ಕೆ ಆಗಮಿಸಿದ್ದ ಎಲ್ಲರನ್ನೂ ಕೂಡ ಆತ್ಮೀಯವಾಗಿ ಸ್ವಾಗತಿಸಿದರು. ಈ ವೇಳೆ ನೀರಾ ಸಂಸ್ಥೆಯ ರಾಜ್ಯಾಧ್ಯಕ್ಷರಾದ ಸೈದಪ್ಪ ಗುತ್ತೇದಾರ್ ಹಾಗೂ ರಾಜ್ಯ ಕಾರ್ಯದರ್ಶಿಯಾದ ಕಾಂತರಾಜ್ ಅವರನ್ನ ಕುಮಟಾ ಜನತೆಯ ಪರವಾಗಿ ಸನ್ಮಾನಿಸಿ ಗೌರವಿಸಲಾಯಿತು. ಪ್ರಯೋಜನ ಏನಂದರೆ ಇಲ್ಲೇ ಅದನ್ನೆಲ್ಲ ಡಿಸ್ಪ್ಲೇ ಮಾಡಿದ್ದಾರೆ. ಇದರಿಂದ ಆಗುವ ಉಪಯೋಗಗಳು ಏನಂದರೆ ಫಸ್ಟ್ ಆಗಿ ನಾನು ಏನು ಹೇಳ್ಬೋದೇನೆಂದರೆ ನಮ್ಮ ಉತ್ತರ ಕನ್ನಡ ಅದರಲ್ಲಿ ಹುಡುಕಾಟೆ ಇವಾಗ ಇದನ್ನು ಇಂಟ್ರಡ್ಯೂಸ್ ಮಾಡಿದ್ದಾರೆ. ಇದು ಮುಂದಿನ ದಿನದಲ್ಲಿ ಭಾಳ ದೊಡ್ಡ ಮಟ್ಟದಲ್ಲಿ ಬೆಳೆದು
ಅವರ ಏನು ಶ್ರಮಗಳಿದೆಯಲ್ಲ ಅದಕ್ಕೆಲ್ಲ ಯಶಸ್ಸು ಮತ್ತು ಇದರ ಪ್ರಯೋಜನ ನಮ್ಮ ಜಿಲ್ಲೆಯ ಜನತೆಗೆ ಸಿಗಲಿ ಅಂತ ಹೇಳಿ ನಾನು ಹಾರೈಸ್ತೀನಿ. ಇನ್ನೊಂದು ಮುಖ್ಯವಾದ ವಿಷಯ, ನಾನು ಇವರ ಹತ್ರ ನಿರಂತರ ಸಂಪರ್ಕದಲ್ಲೇ ಇದ್ದೇನೆ. ಯಾಕಂತ ಹೇಳಿದ್ರೆ BSMBT ಸಂಘಟನೆಯಿಂದ ಹಿಡಿದು ಮತ್ತು ಇದು ನೀರಾ ಸಲುವಾಗಿ ಏನು ಸೊಸೈಟಿ ಮಾಡಬೇಕಂತ ಮಾಡಿದ್ರು, BSMBT ಸಂಘಟನೆಗೆ ಏನು ತೊಂದರೆ ಬದುಕುಗಳು ಬಂತು, ಇದನ್ನು ಮಾಡಬೇಕಾದ್ರೆ ಏನೇನು ಬಂತು, ನಿರಂತರ ಸಂಪರ್ಕದಲ್ಲೇ ಇದ್ದೀವಿ. ಆದರೆ ಇವರು ಇದನ್ನು ಒಂದು ಯಶಸ್ವಿ ಮಟ್ಟದಲ್ಲಿ ತರೋದಕ್ಕೆ ಸಫಲರಾಗಿದ್ದಾರೆ. ಹಾಗಾಗಿ ಇವರಿಗೂ ನಾನು ಇವರ ಹೋರಾಟಕ್ಕೂ ಒಂದು ನಮ್ಮೆಲ್ಲ ಊರಿನ ಪರವಾಗಿ ಧನ್ಯವಾದ ಸಲ್ಲಿಸ್ತೇನೆ. ಈ ವೇಳೆ ಕುಮಟಾ ಪಟ್ಟಣ ಪಂಚಾಯತ್ ಉಪಾಧ್ಯಕ್ಷರಾದ ಮಹೇಶ್, ಶಿಕ್ಷಕ ವೃಂದ, ವಕೀಲರು, ಸಾರ್ವಜನಿಕರು ಹಾಗೂ ಇತರರು ಉಪಸ್ಥಿತರಿದ್ದರು. ವಿಶ್ವ ಹರಿಕಂತ್ರ, ನುಡಿಸಿರಿ ನ್ಯೂಸ್, ಕುಮಟಾ.